ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ಮಾರ್ಚ್ 2024 ನಡೆಯಲಿರುವಂತಹ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೆ ಉತ್ತರ ಪತ್ರಿಕೆಯನ್ನು ಈಗಾಗಲೇ ಬಿಡುಗಡೆ ಮಾಡಿದೆ. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಸಹ ಆ ಪ್ರಶ್ನೆ ಪತ್ರಿಕೆ ನೋಡಿರಿ ಅಂತ ನಾನಾದರೂ ಭಾವಿಸ್ತೀನಿ. ಈ ದಿನ ನಾವು 8ನೇ ತರಗತಿಯ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ನೀವು ಈಗಾಗಲೇ ಕ್ವಶನ್ ಪೇಪರ್ ನೋಡಿದರೆ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ನಮ್ಮ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತೇಳಿ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಭಾಗ 1 ಮತ್ತು ಭಾಗ 2 ಎರಡೂ ಪಠ್ಯಪುಸ್ತಕದ ಪಠ್ಯಕ್ರಮವನ್ನು ನೀವು ಓದಬೇಕಾಗುತ್ತೆ. ಪ್ರತಿ ಸಾಲನ್ನು ಓದಿದಾಗ ಮಾತ್ರ ನೀವು ಸುಲಭವಾಗಿ 50 ಅಂಕಗಳಿಗೆ 50 ಅಂಕ ಗಳಿಸೋಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಹೋಗಿ ಅಂತ ಹೇಳ್ತಾ, ಈಗ ನಾವು ಒಂದು ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಯಾಕೆ ಇದೇ ಉತ್ತರ ಅಂತ ಹೇಳಿ. ಈಗಾಗಲೇ ನೀವು ಕ್ವಶನ್ ಪೇಪರ್ ನೋಡಿರ್ತೀರ. ವಿದ್ಯಾರ್ಥಿಗಳು ನೀವೇನು ಭರ್ತಿ ಮಾಡಬೇಕು ಅಂದರೆ ನಿಮ್ಮ ಹೆಸರು, ಸ್ಯಾಟ್ಸ್ ನಂಬರ್ ಮತ್ತು ಸಹಿ ಮಾತ್ರ. ಇನ್ನು ಉಳಿದಿದ್ದೆಲ್ಲ ಕೊಠಡಿಯ ಮೌಲ್ಯ ಮಾಪಕರು ಅಥವಾ ಮೇಲ್ವಿಚಾರಕರು ಮಾಡ್ತಾರೆ. ಈಗ ನೀವು ನಿಮ್ಮ ಹೆಸರು, ನಿಮ್ಮ ಸಹಿ, ನಿಮ್ಮ ಸ್ಯಾಟ್ಸ್ ನಂಬರ್ 9 ಅಂಕೆಗಳ ಸ್ಯಾಟ್ಸ್ ನಂಬರ್ ತುಂಬಿದ್ರೆ ಸಾಕು. ಹಾಗಾದ್ರೆ ಬನ್ನಿ ನೋಡ್ತಾ ಹೋಗೋಣ ಅಂತ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇದೆ ಅಂತೇಳಿ. ಇಲ್ಲಿ ವಿಜ್ಞಾನ ಪ್ರಶ್ನೆ ಪತ್ರಿಕೆ ನೋಡಿದಾಗ 16 ಅಂಕಗಳು ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಈಗ ಒಂದೊಂದೇ ನೋಡ್ತಾ ಹೋಗೋಣ. ಮೊದಲ ಬಹು ಆಯ್ಕೆಯ ಪ್ರಶ್ನೆ, ಕೃತಕ ಉಪಗ್ರಹಗಳ ಒಂದು ಪ್ರಾಯೋಗಿಕ ಅನ್ವಯವೆಂದರೆ ಉಲ್ಕೆಗಳ ನಿಯಂತ್ರಣ, ಚಂದ್ರನ ಪರಿಭ್ರಮಣೆಯ ನಿಯಂತ್ರಣ, ಹವಾಮಾನ ಮುನ್ಸೂಚನೆ, ಭೂಮಿಗೆ ಬರುವಂಥ ಸೂರ್ಯನ ಶಾಖದ ನಿಯಂತ್ರಣ ಅಂತೇಳಿ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಕೃತಕ ಉಪಗ್ರಹಗಳನ್ನ ಮಾನವ ನಿರ್ಮಿತ ಉಪಗ್ರಹಗಳು, ಇವು ಸಹ ಭೂಮಿಯ ಸುತ್ತ ತಿರುಗ್ತಾ ಇರ್ತವೆ. ಈ ಕೃತಕ ಉಪಗ್ರಹಗಳನ್ನ ನಾವು ಹಲವಾರು ಪ್ರಾಯೋಗಿಕ ಅನ್ವಯಗಳಿಗೆ ಇದನ್ನು ಬಳಸ್ತಾ ಹೋಗ್ತೀವಿ. ಪ್ರಮುಖವಾಗಿ ಹವಾಮಾನದ ಮುನ್ಸೂಚನೆ ಪಡೆಯೋಕ್ಕೆ, ದೂರದರ್ಶನ ಮತ್ತು ರೇಡಿಯೋ ಸಂಕೇತಗಳನ್ನು ಕಳಿಸೋಕ್ಕೆ, ಎಲ್ಲಕ್ಕಿಂತ ಪ್ರಮುಖವಾಗಿ ದೂರ ಸಂಪರ್ಕ ಮತ್ತು ದೂರ ಸಂವೇದಿ ವ್ಯವಸ್ಥೆಯಲ್ಲಿ ನಾವು ಕೃತಕ ಉಪಗ್ರಹಗಳನ್ನು ಬಳಸ್ತಾರೆ. ಈಗ ಉಲ್ಕೆಗಳ ನಿಯಂತ್ರಣ, ಉಲ್ಕೆಗಳು ಸಹ ಒಂದು ರೀತಿಯ ಆಕಾಶಕಾಯಗಳು, ಅವುಗಳ ನಿಯಂತ್ರಣ ಮಾಡೋಕ್ಕಾಗಲ್ಲ. ಚಂದ್ರ ಭೂಮಿಯ ನೈಸರ್ಗಿಕ ಉಪಗ್ರಹ, ಆ ಚಂದ್ರನ ಪರಿಭ್ರಮಣೆಯನ್ನು ನಾವು ಕೃತಕ ಉಪಗ್ರಹ ನಿಯಂತ್ರಣ ಮಾಡೋಕ್ಕೆ ಬರೋಲ್ಲ. ಅಥವಾ ಭೂಮಿಗೆ ಬರುವಂತಹ ಸೂರ್ಯನ ಶಾಖದ ನಿಯಂತ್ರಣವನ್ನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಕೃತಕ ಉಪಗ್ರಹಗಳಿಂದ. ಹೀಗಾಗಿ ಕೃತಕ ಉಪಗ್ರಹಗಳ ಒಂದು ಪ್ರಾಯೋಗಿಕ ಅನ್ವಯ ಯಾವುದು ಅಂತಂದರೆ ಅದು ಹವಾಮಾನ ಮುನ್ಸೂಚನೆ, ಅಂದರೆ ಹವಾಮಾನ ಮುನ್ಸೂಚನೆ ಸರಿಯಾದಂತಹ ಉತ್ತರ. ಭೂಮಿಯ ಸುತ್ತುತ್ತಿರುವಂತಹ ಮಾನವ ನಿರ್ಮಿತ ಉಪಗ್ರಹಗಳಿಗೆ ಕೃತಕ ಉಪಗ್ರಹಗಳು ಅಂತ ಕರಿತೀವಿ. ಈ ಕೃತಕ ಉಪಗ್ರಹಗಳನ್ನು ನಾವು ಹವಾಮಾನ ಮುನ್ಸೂಚನೆ ಪಡೆಯೋಕ್ಕೆ, ದೂರದರ್ಶನ ಮತ್ತು ರೇಡಿಯೋ ಸಂಕೇತಗಳನ್ನು ಕಳಿಸೋಕ್ಕೆ ನಾವು ಬಳಸ್ತಾ ಅಂತ ಹೇಳ್ತೀವಿ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಫುಟ್ಬಾಲ್ ಆಟಗಾರರು ಮುಳ್ಳುಗಳಿರುವಂತಹ ಬೂಟುಗಳನ್ನು ಧರಿಸುತ್ತಾರೆ ಏಕೆಂದರೆ ಘರ್ಷಣೆ ಕಡಿಮೆಯಾಗುತ್ತದೆ ಮತ್ತು ವೇಗ ಕಡಿಮೆಯಾಗುತ್ತದೆ, ಘರ್ಷಣೆ ಶೂನ್ಯವಾಗುತ್ತದೆ ಮತ್ತು ಸುಲಭವಾಗಿ ಜಾರಲು ಸಹಾಯ ಮಾಡುತ್ತದೆ, ಘರ್ಷಣೆ ಹೆಚ್ಚಾಗುತ್ತದೆ ಮತ್ತು ನೆಲದ ಮೇಲೆ ಉತ್ತಮ ಹಿಡಿತ ಸಿಗುತ್ತದೆ, ಕಾಲುಗಳು ಮತ್ತು ನೆಲದ ನಡುವಿನ ಘರ್ಷಣೆ ಶೂನ್ಯವಾಗುತ್ತದೆ. ಇದು ತುಂಬ ಸುಲಭವಾದಂತಹ ಪ್ರಶ್ನೆ. ಇದಕ್ಕೆ ನಮಗೇನು ಗೊತ್ತಿರಬೇಕು ಅಂದರೆ ಘರ್ಷಣೆ ಬಗ್ಗೆ ಗೊತ್ತಿರಬೇಕು, ಅಂದರೆ ಘರ್ಷಣೆಯ ಬಲದ ಬಗ್ಗೆ ಗೊತ್ತಿರಬೇಕು ಅಂತೇಳಿ. ಆದರೆ ಏನು ಘರ್ಷಣೆ ಅಂತಂದರೆ, ಯಾವುದೇ ವಸ್ತು ಪ್ರತಿರೋಧವನ್ನು ಉಂಟು ಮಾಡುತ್ತೆ, ಆ ಪ್ರತಿರೋಧವನ್ನು ಉಂಟು ಮಾಡೋದಕ್ಕೆ ನಾವು ಘರ್ಷಣಾ ಬಲ ಅಂತ ಕರಿತೀವಿ. ಅಂದರೆ ಯಾವುದೇ ವಸ್ತುವಿನ ಚಲನೆಯನ್ನು ವಿರೋಧಿಸುವಂತಹ ಬಲವನ್ನು ನಾವು ಘರ್ಷಣಾ ಬಲ ಅಂತ ಕರಿತೀವಿ. ಹೀಗಾಗಿ ಫುಟ್ಬಾಲ್ ಆಟಗಾರ ನೀವು ನೋಡಿರ್ಬೋದು, ಯಾವುದೇ ವಸ್ತು ಸುಲಭವಾಗಿ ಚಲಿಸಬೇಕು ಅಂತಂದರೆ ಅದು ಘರ್ಷಣೆ ಬೇಕಾಗುತ್ತೆ. ಘರ್ಷಣೆ ಇಲ್ಲ ಅಂತಂದರೆ ನಾವು ಯಾವುದೇ ರೀತಿಯ ವಸ್ತು ಸಹ ಚಲಿಸೋಕ್ಕೆ ಸಾಧ್ಯ ಆಗಲ್ಲ. ಈಗ ನಾವು ಫುಟ್ಬಾಲ್ ಆಟಗಾರರನ್ನು ಸಾಮಾನ್ಯವಾಗಿ ಅವರಿಗೆ ನೆಲದ ಮೇಲೆ ಹಿಡಿತ ಜಾಸ್ತಿ ಇರಬೇಕು. ಹೀಗಾಗಿ ನೆಲದ ಮೇಲೆ ಹಿಡಿತ ಸಿಗಬೇಕು ಅಂತಂದರೆ ಆ ಮುಳ್ಳುಗಳು ಇರುವಂಥ ಬೂಟನ್ನು ನೋಡಿದಾಗ ನಿಮಗೆಲ್ಲ ಗೊತ್ತಿದೆ, ಎರಡು ಅನಿಯಮಿತ
ಮೇಲ್ಮೈಗಳು ಬಲವಾಗಿ ವರ್ತಿಸಿದಾಗ ಘರ್ಷಣ ಬಲ ಹೆಚ್ಚಾಗುತ್ತದೆ ಅಂತೇಳಿ. ಹೀಗಾಗಿ ಒಬ್ಬ ಫುಟ್ಬಾಲ್ ಆಟಗಾರ ಸುಲಭವಾಗಿ ಅವನು ಚಲಿಸಬೇಕು ಅಂತಂದರೆ ಆ ಫುಟ್ಬಾಲ್ ಆಟಗಾರಿಗೆ ಏನಾಗಬೇಕಪ್ಪ, ನೆಲದ ಮೇಲೆ ಹಿಡಿತ ಬಿಗಿಯಾಗಿ ಸಿಗಬೇಕು. ಆ ನೆಲದ ಮೇಲೆ ಬಿಗಿಯಾಗಿ ಹಿಡಿತ ಸಿಗಬೇಕು ಅಂತಂದರೆ ಆ ಫುಟ್ಬಾಲ್ ಆಟಗಾರ ಏನು ಮಾಡಬೇಕಾಗತ್ತಪ್ಪ ಅಂದರೆ ಮುಳ್ಳಿರುವಂತಹ ಬೂಟ್ಗಳನ್ನ ಧರಿಸ್ಬೇಕಾಗುತ್ತೆ. ಇದರಿಂದ ಅಕಸ್ಮಾತ್ ಏನಾದ್ರೂ, ಈಗ ಮೊದಲನೇ ಆಪ್ಷನ್ ನೋಡೋಣ, ಘರ್ಷಣೆ ಕಡಿಮೆ ಆಗುತ್ತದೆ ಮತ್ತು ವೇಗ ಕಡಿಮೆ ಆಗುತ್ತದೆ. ಘರ್ಷಣೆ ಏನಾದರೂ ಕಡಿಮೆ ಆಯಿತು ಅಂತಂದರೆ ಆ ಫುಟ್ಬಾಲ್ ಆಟಗಾರ ಚಲಿಸೋಕ್ಕೆ ಸಾಧ್ಯ ಆಗಲ್ಲ. ಘರ್ಷಣೆ ಶೂನ್ಯ ಆದರೂ ಸಹ ಚಲಿಸೋಕ್ಕೆ ಸಾಧ್ಯ ಆಗಲ್ಲ. ಫುಟ್ಬಾಲ್ ಆಟಗಾರರು ಜಾರು ಹೋಗ್ತಾರೆ, ಜಾರು ಹೋಗೋದಂಥ ಅವಶ್ಯಕತೆ ಇಲ್ಲ. ಇನ್ನು ಡಿ ಆಪ್ಷನ್ ಇದೆ, ಕಾಲುಗಳು ಮತ್ತು ನೆಲ ಘರ್ಷಣೆ ಶೂನ್ಯ ಆಗುತ್ತಂತೆ. ಘರ್ಷಣೆ ಶೂನ್ಯ ಆದರೆ ಅವನು ಚಲಿಸೋಕ್ಕೂ ಸಹ ಸಾಧ್ಯ ಆಗಲ್ಲ. ಹೀಗಾಗಿ ಫುಟ್ಬಾಲ್ ಆಟಗಾರರು ಮುಳ್ಳಿನಂಥ ಬೂಟುಗಳು ಯಾಕೆ ಧರಿಸ್ತಾರಪ್ಪ ಅಂತಂದರೆ ಅವರಿಗೆ ನೆಲದೊಂದಿಗೆ ಉತ್ತಮ ಹಿಡಿತವನ್ನು ಸಿಗುತ್ತೆ. ಇದರಿಂದ ಘರ್ಷಣೆ ಜಾಸ್ತಿ ಆಗುತ್ತೆ, ಫುಟ್ಬಾಲ್ ಆಟಗಾರ ಸುಲಭವಾಗಿ ಆಡೋಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಆಪ್ಷನ್ ಸಿ, ಘರ್ಷಣೆ ಹೆಚ್ಚಾಗುತ್ತದೆ ಮತ್ತು ನೆಲದ ಮೇಲೆ ಉತ್ತಮ ಹಿಡಿತ ಸಿಗುತ್ತದೆ, ಇದು ಸರಿಯಂತಹ ಉತ್ತರ. ಇನ್ನು ಮೂರನೇ ಪ್ರಶ್ನೆ ಇದೆ, ವಿದ್ಯಾರ್ಥಿ ಒಬ್ಬ ವಿವಿಧ ಕಂಪನದ ವ್ಯಾಪ್ತಿ ಹೊಂದಿರುವಂತಹ ಕೆಳಗೆ ನೀಡಿರುವ ಉಪಕರಣಗಳ ಶಬ್ದವನ್ನು ಆಲಿಸುತ್ತಿದ್ದಾನೆ ಅಂತ. ಇಲ್ಲಿ ಪಿ 10 ಸೆಕೆಂಡ್ಗಳಲ್ಲಿ 100 ಬಾರಿ, ಕ್ಯೂ 5 ಸೆಕೆಂಡ್ಗಳಲ್ಲಿ 200 ಬಾರಿ, ಆರ್ 20 ಸೆಕೆಂಡ್ಗಳಲ್ಲಿ 100 ಬಾರಿ, ಎಸ್ 5 ಸೆಕೆಂಡ್ಗಳಲ್ಲಿ 50 ಬಾರಿ. ಈ ಶಬ್ದವನ್ನು ನೋಡಿದಾಗ ವಿದ್ಯಾರ್ಥಿಗೆ ಸರಿಯಾಗಿ ಕೇಳುತ್ತಿರುವಂತಹ ಶಬ್ದ ಮಾಡುತ್ತಿರುವಂಥ ಉಪಕರಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ಪಿ 10 ಸೆಕೆಂಡ್ 100 ಬಾರಿ ಆಗುತ್ತೆ, ಕ್ಯೂ 5 ಸೆಕೆಂಡ್ನಲ್ಲಿ 200 ಬಾರಿ, ಆರ್ 20 ಸೆಕೆಂಡ್ 100 ಬಾರಿ, ಎಸ್ 5 ಸೆಕೆಂಡ್ನಲ್ಲಿ 50 ಬಾರಿ. ಈ 4 ಉಪಕರಣಗಳಲ್ಲಿ ಯಾವುದೇ ಉಪಕರಣದ ಶಬ್ದವನ್ನು ಆ ವಿದ್ಯಾರ್ಥಿ ಕೇಳೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಮಕ್ಕಳು ಇದು ಗಮನದಲ್ಲಿರಲಿ. ಪ್ರತಿ ಸೆಕೆಂಡಿಗೆ 20ಕ್ಕಿಂತ ಕಡಿಮೆ ಕಂಪನ ಇರುವಂತಹ ಆವೃತ್ತಿಯ ಶಬ್ದವನ್ನು ಮಾನವನ ಕಿವಿ ಗ್ರಹಿಸಲ್ಲ. ಅಂತಹ ಶಬ್ದವನ್ನು ಶ್ರವ್ಯವಲ್ಲದ್ದು, ಅಂದರೆ ಕೇಳಲಾರದ ಶಬ್ದ ಅಂತ ಕರಿತೀವಿ. ಹೀಗಾಗಿ ಮಾನವನ ಕಿವಿಯ ಶಬ್ದ ಸಂವೇದನೆಯ ಆವೃತ್ತಿಯ ವ್ಯಾಪ್ತಿ ಅಂದಾಜು 20ರಿಂದ 20,000 HZ. ಅದಕ್ಕಿಂತ ಕಡಿಮೆ ಇದ್ದರೆ ನಮ್ಮ ಕೈ ಕೇಳೋಕ್ಕಾಗಲ್ಲ, ಅಥವಾ ಜಾಸ್ತಿ ಇದ್ರೂ ಸಹ ಕೇಳೋಕ್ಕಾಗಲ್ಲ. ಆದರೆ ಹೆಂಗೆ ಲೆಕ್ಕ ಮಾಡಬೇಕು ಅಂತಂದರೆ, ಇಲ್ಲಿ ಕಾಲವನ್ನು ಕಂಪನದ ವ್ಯಾಪ್ತಿಯಿಂದ ನಾವು ಭಾಗಿಸಿದ್ರೆ ಆವರ್ತಗಳನ್ನ ಭಾಗಿಸಿದಾಗ ನಮಗೆ ಆವೃತ್ತಿ ಸಿಗುತ್ತೆ. ಹೀಗಾಗಿ ನಾವೇ ಮಾಡಬೇಕು ಅಂತಂದರೆ ಆಂದೋಲನದ ಅವಧಿಯನ್ನು ಆಂದೋಲನದ ಸಂಖ್ಯೆಯಿಂದ ಭಾಗಿಸಿದಾಗ, ಅಂದರೆ 1 HZ 1 ಸೆಕೆಂಡಿಗೆ 1 ಆಂದೋಲನ ಅಂತೇಳಿ. ಹೀಗಾಗಿ 10 ಸೆಕೆಂಡಿಗೆ 100 ಬಾರಿ ಭಾಗಿಸಿದರೆ 10 ಬರುತ್ತೆ, 10 HZ ಬರುತ್ತೆ. 20 ಸೆಕೆಂಡ್ 100 ಬಾರಿ ಭಾಗಿಸಿದ್ರೆ 25 100, ಅಂದರೆ 5 HZ ಆಗುತ್ತೆ. ಇನ್ನು ಎಸ್ ಇದೆ ಉಪಕರಣ, 5 ಸೆಕೆಂಡ್ 50 ಬಾರಿ, 5 50, ಅಂದರೆ 10 HZ ಆಗುತ್ತೆ. ಇನ್ನು ಆರ್ ಇದೆ ಕ್ಯೂ ಉಪಕರಣ ನೋಡಿದ್ರೆ 5 ಸೆಕೆಂಡ್ 200 ಬಾರಿ, 5ರಿಂದ 200 ನಾವು ಭಾಗಿಸಿದ್ರೆ 5 4 20, ಮುಂದೆ 0 40. ಹೀಗಾಗಿ 40 HZ ಬರುತ್ತೆ. ಹೀಗಾಗಿ 40 HZ ಹೊಂದಿರುವಂತಹ ಒಂದು ಆವೃತ್ತಿಯನ್ನು ಹೊಂದಿರುವಂತಹ ಕ್ಯೂ ಉಪಕರಣದ ಶಬ್ದವನ್ನು ಮಾತ್ರ ವಿದ್ಯಾರ್ಥಿ ಕೇಳೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಸಮಯದಿಂದ ಆಂದೋಲನವನ್ನು ಭಾಗಿಸಿದಾಗ ನಮಗೆ ಅದರ ಆವೃತ್ತಿ ಸಿಗುತ್ತೆ. ಹೀಗಾಗಿ ಮಾನವನು ಅಥವಾ ವಿದ್ಯಾರ್ಥಿ ಒಂದು ಶಬ್ದವನ್ನು ಕೇಳಬೇಕು ಅಂದರೆ 20 HZಗಿಂತ ಜಾಸ್ತಿ ಇರಬೇಕು. ಹೀಗಾಗಿ ಕ್ಯೂ ಉಪಕರಣ 5ರಿಂದ 200 ಭಾಗಿಸಿದಾಗ 40 HZ ಬರುತ್ತೆ. ಹೀಗಾಗಿ 40 ಹರ್ಟ್ಸ್ ಶಬ್ದವನ್ನು ಉತ್ಪತ್ತಿ ಮಾಡುವಂಥ ಉಪಕರಣ ಕ್ಯೂ. ಹೀಗಾಗಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಕ್ಯೂ, ಅಂದರೆ ಬಿ ಆಪ್ಷನ್ ಸರಿಯಾದಂತಹ ಉತ್ತರ. ಈಗ ನಿಮಗೆಲ್ಲ 4ನೇ ಪ್ರಶ್ನೆ ಇದೆ. ಇಲ್ಲಿ ಕೊಟ್ಟಿರುವಂತಹ ಸೌರಮಂಡಲದ 4 ಗ್ರಹಗಳನ್ನ ಕೊಟ್ಟಿದ್ದಾರೆ. ಪಿ ಸೌರಮಂಡಲದ ಕೆಂಪು ಗ್ರಹ, ಕ್ಯೂ ಸೌರಮಂಡಲದ ಅತಿ ದೊಡ್ಡ ಗ್ರಹ, ಆರ್ ಭ್ರಮಣೆಯ ಅಕ್ಷವು ಅತಿ ಹೆಚ್ಚು ಬಾಗಿರುವಂತಹ ಗ್ರಹ, ಎಸ್ ಸುಂದರವಾದಂತಹ ಉಂಗುರಗಳನ್ನು ಹೊಂದಿರುವಂತಹ ಗ್ರಹ. ಈಗ ನೀವು ಇಲ್ಲಿ ನೋಡಿರ್ಬೋದು, ಈ 4ರಲ್ಲಿ ಹೊರಗಿಡಬಹುದಂತಹ ಗ್ರಹ ಮತ್ತು ಅದಕ್ಕೆ ಕಾರಣ ಏನು ಕೊಟ್ಟಿದ್ದಾರಪ್ಪ ಅಂದರೆ ಪಿ, ಏಕೆಂದರೆ ಅದು ಒಳಗ್ರಹಕ್ಕೆ ಒಂದು ಉದಾಹರಣೆ.
ಆರ್ ಏಕೆಂದರೆ ಇದರ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ. ಎಸ್ ಏಕೆಂದರೆ ಇದು ಕೇವಲ ಒಂದು ಉಪಗ್ರಹ ಹೊಂದಿದೆ. ಕ್ಯೂ ಏಕೆಂದರೆ ಇದು ಉಲ್ಕಾಶಿಲೆಗಳನ್ನ ಹೊಂದಿದೆ. ಈಗ ಒಂದೊಂದೇ ನೋಡೋಣ ಬನ್ನಿ. ಪಿ ಅಂದರೆ ಸೌರಮಂಡಲದ ಕೆಂಪು ಗ್ರಹ. ಸೌರಮಂಡಲದ ಕೆಂಪು ಗ್ರಹ ಅಂತ ಯಾವುದನ್ನು ಕರಿತೀವಿ ಅಂತಂದರೆ ಅದನ್ನು ಮಂಗಳ ಗ್ರಹವನ್ನು ನಾವು ಸೌರಮಂಡಲದ ಕೆಂಪು ಗ್ರಹ ಅಂತೇಳಿ ಕರಿತೀವಿ. ಕ್ಯೂ ಸೌರಮಂಡಲದ ಅತಿ ದೊಡ್ಡ ಗ್ರಹ. ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು ಅಂತಂದರೆ ಅದು ಗುರುಗ್ರಹ. ಇನ್ನು ಆರಿದೆ ಭ್ರಮಣೆಯ ಅಕ್ಷವು ಅತಿ ಹೆಚ್ಚು ಬಾಗಿರುವಂತಹ ಗ್ರಹ ಅಂತೇಳಿ. ಭ್ರಮಣೆಯ ಅಕ್ಷವು ಅತಿ ಹೆಚ್ಚು ಬಾಗಿರುವಂಥ ಗ್ರಹ ಯಾವುದು ಅಂತನ್ನೋದು ಯುರೇನಸ್. ಎಸ್ ಸುಂದರವಾದಂತಹ ಉಂಗುರಗಳನ್ನು ಹೊಂದಿರುವಂಥ ಗ್ರಹ. ಸುಂದರವಾದ ಉಂಗುರಗಳನ್ನು ಹೊಂದಿರುವಂಥ ಗ್ರಹ ಯಾವುದು ಅಂತನ್ನೋದು ಶನಿ. ಹಾಗಾಗಿ ಪಿ ಅಂದರೆ ಮಂಗಳ, ಕ್ಯೂ ಅಂದರೆ ಗುರು, ಆರ್ ಅಂದರೆ ಯುರೇನಸ್, ಎಸ್ ಅಂದರೆ ಶನಿ. ಮಂಗಳ, ಗುರು, ಯುರೇನಸ್ ಮತ್ತು ಶನಿ ಈ 4 ಗ್ರಹಗಳಲ್ಲಿ ಯಾವುದು ನಾವು ಹೊರಗಿಡ್ಬೋದು ಅಂತಂದರೆ ನಿಮಗೆಲ್ಲ ಗೊತ್ತಿರಲಿ, ಸೌರಮಂಡಲ 4 ಗ್ರಹಗಳಂತಹ ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ ಈ 4 ಗ್ರಹಗಳು ಸೂರ್ಯನಿಗೆ ಹತ್ತಿರದಲ್ಲಿದ್ದಾವೆ. ಹೀಗಾಗಿ ಇವುಗಳನ್ನು ನಾವು ಒಳಗ್ರಹಗಳು ಅಂತ ಕರಿತೀವಿ. ಈ ಮಂಗಳ ಗ್ರಹದ ಕಕ್ಷೆಯ ಹೊರಗಿನ ಗ್ರಹಗಳು ಯಾವಪ್ಪನ ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್. ಇವು ಅತ್ಯಂತ ಹೆಚ್ಚು ದೂರದಲ್ಲಿದ್ದಾವೆ. ಹಾಗಾಗಿ ಇವುಗಳನ್ನ ಹೊರಗ್ರಹಗಳು ಅಂತ ಕರಿತೀವಿ. ಈ 4ರಲ್ಲಿ ನೋಡಿದಾಗ ಕ್ಯೂ, ಆರ್ ಮತ್ತು ಎಸ್ ಈ 3 ಸೌರಮಂಡಲದ ಹೊರಗ್ರಹಗಳು. ಪಿ ಮಂಗಳ ಇದು ಮಾತ್ರ ಒಳಗ್ರಹ. ಹೀಗಾಗಿ ಪಿ ಉತ್ತರ ಮೊದಲ ಆಪ್ಷನ್ ಎ ಪಿ, ಏಕೆಂದರೆ ಅದು ಒಳಗ್ರಹಕ್ಕೆ ಒಂದು ಉದಾಹರಣೆ ಅಂತೇಳಿ. ಇನ್ನು 5ನೇ ಪ್ರಶ್ನೆ ಇದೆ. ಒಬ್ಬ ವ್ಯಕ್ತಿಗೆ ಸಂಜೆ ಹೊತ್ತಿನ ಮಂದ ಬೆಳಕಿನಲ್ಲಿ ಬಣ್ಣಗಳನ್ನು ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ವಸ್ತುವಿನ ಪ್ರತಿಬಿಂಬ ರೆಟಿನಾದ ಮೇಲೆ ಬೀಳುತ್ತಿಲ್ಲ, ಶಂಕುಕೋಶಗಳು ಆ ಸಮಯದಲ್ಲಿ ಸ್ಪಂದಿಸುತ್ತಿಲ್ಲ, ಕಂಬಿ ಕೋಶಗಳು ಮಾತ್ರ ಪ್ರಕಾಶಮಾನ ಬೆಳಕಿಗೆ ಸ್ಪಂದಿಸುತ್ತಿವೆ, ಕಣ್ಣಿನ ಮಸೂರವು ಬೆಳಕಿನ ಕಿರಣಗಳನ್ನು ಸರಿಯಾಗಿ ಕೇಂದ್ರೀಕರಿಸುತ್ತಿಲ್ಲ ಅಂತೇಳಿ. ನಮ್ಮ ಕಣ್ಣಿನಲ್ಲಿ 2 ರೀತಿಯ ಜೀವಕೋಶಗಳಿದ್ದಾವೆ. ಒಂದು ಶಂಕುಕೋಶಗಳು, ಇನ್ನೊಂದು ಕಂಬಿ ಕೋಶಗಳು ಅಂತೇಳಿ. ಶಂಕುಕೋಶಗಳು ಪ್ರಕಾಶಮಾನವಂತಹ ಬೆಳಕಿಗೆ ಸ್ಪಂದಿಸುತ್ತವೆ, ಕಂಬಿ ಕೋಶಗಳು ಮಂದ ಬೆಳಕಿಗೆ ಸ್ಪಂದಿಸುತ್ತವೆ. ಅಂದರೆ ಶಂಕುಕೋಶಗಳು ಬಣ್ಣಗಳನ್ನು ಸಹ ಗ್ರಹಿಸ್ತವೆ, ಜೊತೆಗೆ ಪ್ರಕಾಶಮಾನವಂಥ ಬೆಳಕಿಗೆ ಸ್ಪಂದಿಸುತ್ತವೆ ಅಂತೇಳಿ. ಹೀಗಾಗಿ ಇಲ್ಲಿ ಸಂಜೆ ಹೊತ್ತಲ್ಲಿ ನೋಡಿದಾಗ ಬಣ್ಣಗಳನ್ನು ನೋಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆ ಅಂತಂದರೆ ಆ ಸಮಯದಲ್ಲಿ ಈಗ ಒಂದೊಂದೇ ಆಪ್ಷನ್ ನೋಡೋಣ. ವಸ್ತುವಿನ ಪ್ರತಿಬಿಂಬ ರೆಟಿನಾದ ಮೇಲೆ ಬೀಳುತ್ತಿಲ್ಲ. ಅಲ್ಲಿ ಕೆಲಸವನ್ನು ಮಾಡ್ತಿದ್ದೇವೆ ಅಂತಂದರೆ ಅಲ್ಲಿ ರೆಟಿನಾ ಮೇಲೆ ಪ್ರತಿಬಿಂಬ ಮೂಡುತ್ತೆ ಅಂತೇಳಿ. ಹಾಗಾಗಿ ಆಪ್ಷನ್ ಎ ತಪ್ಪು. ಸಿ ಆಪ್ಷನ್ಗೆ ಬರೋಣ. ಕಂಬಿ ಕೋಶಗಳು ಮಾತ್ರ ಪ್ರಕಾಶಮಾನ ಬೆಳಕಿಗೆ ಸ್ಪಂದಿಸುತ್ತವೆ. ಪ್ರಕಾಶಮಾನ ಬೆಳಕಿಗೆ ಸ್ಪಂದಿಸೋದು ಯಾವಪ್ಪ ಅಂದರೆ ಶಂಕುಕೋಶಗಳು. ಹೀಗಾಗಿ ಸಿ ಆಪ್ಷನ್ ಸಹ ತಪ್ಪು. ಡಿ ಆಪ್ಷನ್ ಇದೆ. ಕಣ್ಣಿನ ಮಸೂರವು ಬೆಳಕಿನ ಕಿರಣಗಳನ್ನು ಸರಿಯಾಗಿ ಕೇಂದ್ರೀಕರಿಸ್ತಿಲ್ಲ, ಅದು ಸಹ ತಪ್ಪು. ಯಾಕೆಂದರೆ ಅಲ್ಲಿ ಬಣ್ಣಗಳನ್ನ ಗುರುತಿಸೋಕೆ ಸಾಧ್ಯ ಆಗ್ತಿಲ್ಲ, ಆದರೆ ನೋಡ್ತಾ ಇದ್ದಾನೆ ಅಂತ ವ್ಯಕ್ತಿ. ಹೀಗೆ ಆಪ್ಷನ್ ಬಿ ಇದೆ. ಶಂಕುಕೋಶಗಳು ಆ ಸಮಯದಲ್ಲಿ ಸ್ಪಂದಿಸುತ್ತಿಲ್ಲ ಅಂತೇಳಿ. ಶಂಕುಕೋಶಗಳು ಯಾವಾಗಲೂ ಸಹ ಪ್ರಕಾಶಮಾನ ಬೆಳಕಲ್ಲಿ ಮಾತ್ರ ಸ್ಪಂದಿಸ್ತವೆ. ಹೀಗಾಗಿ ಆಪ್ಷನ್ ಬಿ ಸರಿಯಂತಹ ಉತ್ತರ. ಅಂದರೆ ಶಂಕುಕೋಶಗಳು ಬಣ್ಣಗಳನ್ನು ಗ್ರಹಿಸ್ತವೆ, ಪ್ರಕಾಶಮಾನ ಬೆಳಕಿಗೆ ಸ್ಪಂದಿಸುತ್ತವೆ. ಹೀಗಾಗಿ ಶಂಕುಕೋಶಗಳು ಪ್ರಕಾಶಮಾನ ಬೆಳಕಿಗೆ ಸ್ಪಂದಿಸೋದ್ರಿಂದ ಆ ಸಮಯದಲ್ಲಿ ಅವು ಸ್ಪಂದಿಸ್ತಿಲ್ಲ. ಹೀಗಾಗಿ ಆಪ್ಷನ್ ಬಿ ಶಂಕುಕೋಶಗಳು ಆ ಸಮಯದಲ್ಲಿ ಸ್ಪಂದಿಸುತ್ತಿಲ್ಲ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಮಕ್ಕಳೇ. ಶಂಕುಕೋಶಗಳು ಬಣ್ಣಗಳನ್ನು ಗ್ರಹಿಸ್ತವೆ, ಜೊತೆಗೆ ಪ್ರಕಾಶಮಾನ ಬೆಳಕಿಗೆ ಸ್ಪಂದಿಸ್ತವೆ. ಕಂಬಿ ಕೋಶಗಳು ಇವು ಮಂದ ಬೆಳಕಿಗೆ ಸ್ಪಂದಿಸುತ್ತವೆ. ಹೀಗಾಗಿ ಯಾಕೆ ಮಂದ ಬೆಳಕಿನಲ್ಲಿ ಬಣ್ಣಗಳನ್ನು ಗುರುತಿಸಲು ಸಾಧ್ಯ ಆಗ್ತಿಲ್ಲ ಅಂದರೆ ಆ ಸಮಯದಲ್ಲಿ ಶಂಕುಕೋಶಗಳು ಕೆಲಸವನ್ನು ಮಾಡ್ತಿಲ್ಲ ಅಂಥೇಳಿ. ಹೀಗಾಗಿ ಆಪ್ಷನ್ ಬಿ ಸರಿಯಂತಹ ಉತ್ತರ ಅಂಥೇಳಿ. ಇನ್ನು 6ನೇ ಪ್ರಶ್ನೆ ಇದೆ. ಇದನ್ನು ಅನೇಕ ವಿದ್ಯಾರ್ಥಿಗಳು ತಪ್ಪಾಗಿ ಅರ್ಥವನ್ನು ಮಾಡ್ಕೊಂಡಿದ್ದೀರ. ವಿದ್ಯಾರ್ಥಿಯೊಬ್ಬ ಶಾಲಾ ಪ್ರಯೋಗಾಲಯದಲ್ಲಿ ಕೆಳಗಿನ ವಸ್ತುಗಳನ್ನು ಬಳಸಿ ಪ್ರಯೋಗ ಮಾಡುತ್ತಿದ್ದಾನೆ. ಪರಸ್ಪರ ವರ್ತಿಸಿದಾಗ ಪಾಪ್ ಎನ್ನುವಂತಹ ಶಬ್ದದೊಂದಿಗೆ ಉರಿಯುವಂತಹ ಅನಿಲ ಬಿಡುಗಡೆ ಆಗುತ್ತೆ. ಹಾಗಾದರೆ ಈ ಪಾಪ್ ಎನ್ನುವಂಥ ಶಬ್ದವನ್ನು
ಉತ್ಪತ್ತಿ ಮಾಡುವಂತಹ ರಾಸಾಯನಿಕಗಳ ಜೋಡಿ ಅಂತೇಳಿ ಈ ಪ್ರಶ್ನೆನ ಕೇಳಿದ್ದಾರೆ. ಈಗ ಅಲ್ಲಿ 4 ಜೋಡಿಗಳಿದ್ದಾವೆ. ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ತಾಮ್ರ, ಸತುವಿನ ಸಲ್ಫೇಟ್ ಮತ್ತು ಕಬ್ಬಿಣ, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಅಲ್ಯೂಮಿನಿಯಂ, ಸೋಡಿಯಂ ಕಾರ್ಬೋನೇಟ್ ಮತ್ತು ಮೆಗ್ನೀಷಿಯಂ. ಸಾಮಾನ್ಯವಾಗಿ ನಾವೆಲ್ಲ ತಿಳ್ಕೊಂಡಿರೋದು, ಸಾಮಾನ್ಯವಾಗಿ ಅಲೋಹಗಳು ಆಮ್ಲಗಳೊಂದಿಗೆ ವರ್ತಿಸುವುದಿಲ್ಲ, ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸುತ್ತವೆ. ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಪಾಪ್ ಶಬ್ದದೊಂದಿಗೆ ಉರಿಯುತ್ತದೆ ಅಂತೇಳಿ. ಮೊದಲು ನಾವೇನು ನೋಡಬೇಕು, ಇದರಲ್ಲಿ ಯಾವ ಲೋಹಗಳಿದ್ದಾವೆ ಅಂತ ನೋಡಬೇಕಾಗುತ್ತೆ. ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ತಾಮ್ರ, ಕಬ್ಬಿಣ ಇದೆ, ಅಲ್ಯೂಮಿನಿಯಂ ಇದೆ, ಮೆಗ್ನೀಷಿಯಂ, ಈ 4 ಸಹ ಲೋಹಗಳೇ. ಇಲ್ಲಿ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ ಅಂತೇಳಿ. ಹೀಗಾಗಿ ತಾಮ್ರ Cu+HCl, ಅಕಸ್ಮಾತ್ ಏನಾದರೂ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದರೆ ಅಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. CuCl2+H2, Cu+HCl ಆರೋಮಾಕ್ CuCl2+H2, ಅಲ್ಲೂ ಸಹ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಬಹುದು ವರ್ತನೆ ಮಾಡಿದರೆ ಮಾತ್ರ. ಇನ್ನು ಕಬ್ಬಿಣ ಮತ್ತು ಸತುವಿನ ಸಲ್ಫೇಟ್ ವರ್ತಿಸಿದಾಗ ಅಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಯಾಕಂದ್ರೆ ZnSO4+Fe ಆರಾಮಾಗಿ FeSO4+Zn, ಅಂದರೆ ಅಲ್ಲಿ ಸತು ಬಿಡುಗಡೆ ಆಗುತ್ತೆ, ಹೈಡ್ರೋಜನ್ ಬಿಡುಗಡೆ ಆಗಲ್ಲ. ಹಾಗಾಗಿ ಬಿ ಆಪ್ಷನ್ ತಪ್ಪಿದೆ. ಇನ್ನು ಡಿ ಆಪ್ಷನಿಗೆ ಬಂದರೆ ಸೋಡಿಯಂ ಕಾರ್ಬೋನೇಟ್ ಮತ್ತು ಮೆಗ್ನೀಷಿಯಂ ಬಂದಾಗ ಅಲ್ಲೂ ಸಹ ಹೈಡ್ರೋಜನ್ ಇಲ್ಲ. Na2CO3+Mg ಆರಾಮಾಗಿ MgCO3+Na, ಈಗ ಅಲ್ಲಿ ಸೋಡಿಯಂ ಬಿಡುಗಡೆ ಆಗುತ್ತೆ, ಹೈಡ್ರೋಜನ್ ಬಿಡುಗಡೆ ಆಗಲ್ಲ. ಹೀಗಾಗಿ ಉಳಿದಿದ್ದು ಯಾವುದಪ್ಪ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಅಲ್ಯೂಮಿನಿಯಂ. ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಯೂಮಿನಿಯಂನಿಗೆ ವರ್ತಿಸಿದಾಗ NaOH+Al ವರ್ತನೆ ಮಾಡಿದಾಗ ಅಲ್ಲಿ ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗುತ್ತೆ. ಇಲ್ಲಿ ನಾವು ಒಂದು ಗಮನಿಸಬೇಕಾಗುತ್ತೆ, ವಿದ್ಯಾರ್ಥಿಗೆ ಏನು ತಪ್ಪು ಮಾಡ್ತಿದ್ದೀವಿ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ತಾಮ್ರದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗುತ್ತೆ. ಯಾಕೆಂದರೆ ನೀವು ಲೋಹನೂ ಇದೆ, ಆಮ್ಲನೂ ಇದೆ. ನಮಗೆಲ್ಲ ನೆನಪಿರಲಿ, ತಾಮ್ರವು ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಕಾಸಿದಾಗಲೂ ಸಹ ವರ್ತಿಸುವುದಿಲ್ಲ. ತಾಮ್ರ ಯಾವುದೇ ಕಾರಣಕ್ಕೂ ಸಹ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸುವುದಿಲ್ಲ, ಆದರೆ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತನೆ ಮಾಡುತ್ತೆ. ಹೀಗಾಗಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಪರಸ್ಪರ ವರ್ತಿಸಿದಾಗ ಅಲ್ಲಿ ನಮಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಹೀಗಾಗಿ ಲೋಹಗಳು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ. ಹೀಗಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಯೂಮಿನಿಯಂನೊಂದಿಗೆ ವರ್ತಿಸಿದಾಗ ಅಲ್ಯೂಮಿನಿಯಂ, ಸೋಡಿಯಂ ಅಲ್ಯೂಮಿನೇಟ್ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಹೀಗಾಗಿ ಆಪ್ಷನ್ ಸಿ ಸರಿಯಂತಹ ಉತ್ತರ. ನೀವು ಹೈಡ್ರೋಕ್ಲೋರಿಕ್ ಆಮ್ಲದ ಬದಲಾಗಿ ಸಲ್ಫ್ಯೂರಿಕ್ ಆಮ್ಲ ಇದ್ದರೆ ಓಕೆ, ಆದರೆ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ತಾಮ್ರ ವರ್ತನೆ ಮಾಡಲ್ಲ. ಹೀಗಾಗಿ ವಿಜ್ಞಾನದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಸರಿಯಾಗಿ ಉತ್ತರವನ್ನು ಗ್ರಹಿಸಬೇಕಾಗುತ್ತೆ. ಹೀಗಾಗಿ ಸಿ ಉತ್ತರ, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಸರಿಯಂತಹ ಉತ್ತರ. ಅಂದರೆ ಲೋಹಗಳು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ. ಇದು ಸರಿಯಂತಹ ಉತ್ತರ ಆಗುತ್ತೆ. ಆಪ್ಷನ್ ಸಿ ಸರಿಯಾಗಿ ಗಮನಿಸಿ ನೀವು. ಆಪ್ಷನ್ ಸಿ ಸರಿಯಂತಹ ಉತ್ತರ ಅಂತೇಳಿ. ಇನ್ನು 7ನೇ ಪ್ರಶ್ನೆ ಇದೆ, ಸಂಶ್ಲೇಷಿತ ಎಳೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೀಡಿರುವಂತಹ ಅರಿವು ನಕ್ಷೆಯನ್ನು ಗಮನಿಸಿ ಅಂತೇಳಿ. P+Q ಬೆಡ್ಶೀಟು ತಯಾರು ಮಾಡ್ತಾರೆ, P+Rನ ಸೇರಿಸಿ ಕಾರ್ಪೆಟನ್ನು ತಯಾರು ಮಾಡ್ತಾರೆ. ಹಾಗಾದರೆ PQR ಅಂದರೆ ಏನು ಅಂತೇಳಿ. ಆಪ್ಷನ್ ಎ ಇದೆ ಅಕ್ರಿಲಿಕ್, ರೇಷ್ಮೆ ಮತ್ತು ಉಣ್ಣೆ ಅಂತೇಳಿ. ಬಿ ಇದೆ ಪಾಲಿಸ್ಟರ್, ಉಣ್ಣೆ ಮತ್ತು ಹತ್ತಿ ಅಂತೇಳಿ. ಸಿ ಇದೆ ನೈಲಾನ್, ಹತ್ತಿ ಮತ್ತು ರೇಷ್ಮೆ ಅಂಥೇಳಿ. ಡಿ ಇದೆ ರೇಯಾನ್, ಹತ್ತಿ ಮತ್ತು ಉಣ್ಣೆ ಅಂತೇಳಿ. ಹಾಗಾದರೆ ಪಿ, ಕ್ಯೂ ಮತ್ತು ಆರ್ ಅಂದರೆ ಏನು ಅಂತೇಳಿ. ಹೀಗಾಗಿ
ಪಿನ ಕ್ಯೂನೊಂದಿಗೆ ಸೇರಿಸಿದಾಗ ಅದು ಬೆಡ್ಶೀಟ್ ಆಗುತ್ತೆ. ಪಿನ ಆರ್ನೊಂದಿಗೆ ಸೇರಿಸಿದಾಗ ಅದು ಕಾರ್ಪೆಟ್ ಆಗುತ್ತೆ ಅಂತೇಳಿ. ಅಂದರೆ ಯಾವುದಪ್ಪ ಅಂದರೆ ರೇಯಾನ್ ಅಂತೇಳಿ. ಬೆಡ್ಶೀಟನ್ನ ತಯಾರು ಮಾಡಬೇಕು ಅಂತಂದರೆ ನಾವು ಹತ್ತಿಯೊಂದಿಗೆ ಮಿಶ್ರಣ ಮಾಡ್ಬೋದು. ಹೀಗಾಗಿ ರೇಯಾನನ್ನು ಬೆಡ್ಶೀಟ್ ತಯಾರು ಮಾಡಬೇಕು ಅಂದರೆ ಹತ್ತಿಯೊಂದಿಗೆ ಮಿಶ್ರಣ ಮಾಡಬೇಕಾಗುತ್ತೆ. ಅದೇ ರೀತಿ ಕಾರ್ಪೆಟ್ನ ತಯಾರು ಮಾಡೋಕ್ಕೆ ನಾವು ಉಣ್ಣೆಯೊಂದಿಗೆ ಮಿಶ್ರಣವನ್ನು ಮಾಡ್ತೀವಿ. ಈಗ ಪಿ ಅಂದರೆ ಯಾವುದು ಅಂದರೆ ಮೊದಲ ಮಾನವ ನಿರ್ಮಿತ ಎಳೆ ಯಾವುದು ರೇಯಾನ್ ಅಂತೇಳಿ. ರೇಯಾನ್ ಪಿ. ಕ್ಯೂ ಅಂದರೆ ಹತ್ತಿ. ಆರ್ ಅಂದರೆ ಯಾವುದಪ್ಪ ಅಂದರೆ ಉಣ್ಣೆ ಅಂತೇಳಿ. ಈಗ ಸರಿಯಾದಂತಹ ಉತ್ತರದ ಜೋಡಿ ಯಾವುದಪ್ಪ ಅಂತಂದರೆ ಅದು ಆಪ್ಷನ್ ಡಿ ರೇಯಾನ್ ಹತ್ತಿ ಮತ್ತು ಉಣ್ಣೆ ಅಂತೇಳಿ. ಅಂದರೆ ರೇಯಾನ್ಗೆ ಹತ್ತಿಯನ್ನು ಸೇರಿಸಿ ನಾವು ಸುಲಭವಾಗಿ ಬೆಡ್ಶೀಟ್ ತಯಾರು ಮಾಡ್ಬೋದು. ರೇಯಾನ್ಗೆ ನಾವು ಉಣ್ಣೆಯನ್ನು ಸೇರಿಸಿದ್ವಿ ಅಂದರೆ ಕಾರ್ಪೆಟ್ನ ತಯಾರು ಮಾಡ್ಬೋದು. ಹೀಗಾಗಿ ಪಿ ಕ್ಯೂ ಆರ್ ಕ್ರಮವಾಗಿ ಏನಪ್ಪ ಅಂದರೆ ರೇಯಾನ್, ಹತ್ತಿ ಮತ್ತು ಉಣ್ಣೆ ಅಂತೇಳಿ. ಈಗ ಇಲ್ಲಿ ಇರುವಂಥ 3 ಆಪ್ಷನ್ಗಳು ತಪ್ಪಿದ್ದಾವೆ. ಅಕ್ರಲಿಕ್ ರೇಷ್ಮೆ ಉಣ್ಣೆ, ಪಾಲಿಸ್ಟರ್ ಉಣ್ಣೆ ಮತ್ತು ಹತ್ತಿ, ನೈಲಾನ್ ಹತ್ತಿ ಮತ್ತು ರೇಷ್ಮೆ ಇವು ತಪ್ಪಿದ್ದಾವೆ. ಆಪ್ಷನ್ ಡಿ ಅಂದರೆ ರೇಯಾನ್ನ ಹತ್ತಿಯೊಂದಿಗೆ ಮಿಶ್ರಣ ಮಾಡಿದಾಗ ಬೆಡ್ಶೀಟ್ ಸಿಗುತ್ತೆ, ರೇಯಾನ್ ಜೊತೆಗೆ ಉಣ್ಣೆಯನ್ನು ಸೇರಿಸಿದ್ರೆ ನಮಗೆ ಕಾರ್ಪೆಟ್ ಸಿಗುತ್ತೆ. ಈಗ ಆಪ್ಷನ್ ಡಿ ಸರಿಯಂತಹ ಉತ್ತರ ಅಂತೇಳಿ. ಇನ್ನು ಇವುಗಳಲ್ಲಿ ರಸ್ತೆ ಮೇಲ್ಮೈ ನಿರ್ಮಾಣಕ್ಕೆ ಬಳಸುವಂತಹ ಪೆಟ್ರೋಲಿಯಂ ಘಟಕ, ಬಿಟುಮಿನ್, ಡೀಸೆಲ್, ಪೆಟ್ರೋಲ್ ಮತ್ತು ಸೀಮೆ ಎಣ್ಣೆ ಅಂತೇಳಿ. ಇದು ಸುಲಭವಾದಂಥ ಪ್ರಶ್ನೆ. ಇಡೀ ಪ್ರಶ್ನೆ ಇದೆ ಅತ್ಯಂತ ಸುಲಭವಾಗಿರೋದು. ಈಗ ನಿಮಗೆ ಗೊತ್ತಾಗುತ್ತೆ, ಪೆಟ್ರೋಲ್ನ ವಾಹನದ ಇಂಧನವಾಗಿ ಬಳಸ್ತೀವಿ, ಡೀಸೆಲ್ನ ವಾಹನ ಇಂಧನವಾಗಿ ಬಳಸ್ತೀವಿ, ಸೀಮೆಣ್ಣೆನೂ ಸಹ ಇಂಧನವಾಗಿ ಬಳಸ್ತೀವಿ. ಈಗ ಉಳಿದ ಯಾವುದು ಬಿಟುಮಿನ್. ಬಿಟುಮಿನ್ನ ನಾವು ರಸ್ತೆ ಮೇಲ್ಮೈ ನಿರ್ಮಾಣಕ್ಕೆ ಬಳಸ್ತೀವಿ ಅಂತೇಳಿ. ಹಾಗಾಗಿ ಬಿಟುಮಿನ್ ಸರಿಯಂತಹ ಉತ್ತರ. ಅಂದರೆ ಉಳಿದಂತಹ 4 ಆಪ್ಷನ್ಗಳಲ್ಲಿ 3 ಆಪ್ಷನ್ ಏನಿದ್ದಾವೆ ಕೇವಲ ಇಂಧನಗಳಿದ್ದಾವೆ. ಹೀಗಾಗಿ ಬಿಟುಮಿನ್ ಸರಿಯಂತಹ ಉತ್ತರ ಅಂತೇಳಿ. ಯಾರಿಗಾರು ಗೊತ್ತಿದೆಯಾ ಬಿಟುಮಿನ್ ಹೆಂಗೆ ಸಿಗುತ್ತೆ ಅಂಥೇಳಿ? ಇದು ಸಹ ಬಿಟುಮಿನ್ ಪೆಟ್ರೋಲಿಯಂನ ಒಂದು ಉತ್ಪನ್ನ. ಇದನ್ನು ರಸ್ತೆಗಳ ನಿರ್ಮಾಣದಲ್ಲಿ ಕಲ್ಲಿದ್ದಲಿನ ಡಾಂಬರಿನ ಬದಲಾಗಿ ನಾವು ಬಿಟುಮಿನನ್ನು ಬಳಸ್ತೀವಿ ಅಂತೇಳಿ. ಇನ್ನು 9ನೇ ಪ್ರಶ್ನೆ, ಇಲ್ಲಿ ನೀಡಿರುವಂತಹ ಪರೀಕ್ಷಕದ MN ವಿದ್ಯುದಾಗ್ರಗಳನ್ನು PQR ಮತ್ತು S ಎಂಬ 4 ದ್ರಾವಣಗಳಲ್ಲಿ ಮುಳುಗಿಸಿ ಪರೀಕ್ಷಿಸಿದೆ. ಆರ್ ದ್ರಾವಣದಲ್ಲಿ ಬಲ್ಬ್ ಬೆಳಗುತ್ತಿಲ್ಲ, ಹಾಗಾದರೆ ಆ ದ್ರಾವಣವು ವಸ್ತುಗಳಿಂದ ಆಗಿದೆ ಅಂತ. ಎ ನಲ್ಲಿಯ ನೀರು ಮತ್ತು ಉಪ್ಪು, ಅಸವಿತ ನೀರು ಮತ್ತು ನಿಂಬೆ ರಸ, ಅಸವಿತ ನೀರು ಮತ್ತು ಸಕ್ಕರೆ, ನಲ್ಲಿಯ ನೀರು ಮತ್ತು ವಿನೆಗರ್. ಇಲ್ಲಿ ಯಾವುದೇ ವಸ್ತು ವಿದ್ಯುತ್ತನ್ನು ಹರಿಯಲು ಬಿಡಬೇಕು ಅನ್ನೋದು ವಿದ್ಯುತ್ ವಾಹಕ ಆಗಿರಬೇಕು ಅಂತೇಳಿ. ವಿದ್ಯುತ್ ವಾಹಕ ಆಗಿರಬೇಕು ಅಂದರೆ ಅಲ್ಲಿ ಅಯಾನ್ಗಳು ಉಂಟಾಗಬೇಕು ಅಂತೇಳಿ. ಹೀಗಾಗಿ ನಾವು ಈ 4 ಆಪ್ಷನ್ಗಳನ್ನು ನೋಡಿದಾಗ ಮೇಲ್ನೋಟಕ್ಕೆ ಸುಲಭವಾಗಿ ನಾವು ಕಂಡುಹಿಡಿಬೋದು ಎಲ್ಲಿ ಬಲ್ಬ್ ಹತ್ತುತ್ತೆ, ಎಲ್ಲಿ ಬಲ್ಬ್ ಹತ್ತಲ್ಲ ಅಂಥೇಳಿ. ಇಲ್ಲಿ ನಲ್ಲಿಯ ನೀರು ಮತ್ತು ಉಪ್ಪು. ಆ ನಲ್ಲಿಯ ನೀರಲ್ಲಿ ಏನಾಗಿದೆ ಅಂತಂದರೆ ಲವಣಾಂಶಗಳಿರ್ತವೆ, ಉಪ್ಪು ಸಹ ಒಂದು ಲವಣಾಂಶ. ಹೀಗಾಗಿ ನಲ್ಲಿಯ ನೀರು ಮತ್ತು ಉಪ್ಪು ಎರಡೂ ಸಹ ಏನಾಗ್ತಾವಪ್ಪ ಅಂದರೆ ವಿದ್ಯುತ್ತಿನ ಉತ್ತಮ ವಾಹಕಗಳಾಗ್ತವೆ. ಇನ್ನು ಅಸವಿತ ನೀರು ಮತ್ತು ನಿಂಬೆ ರಸ. ಅಸವಿತ ನೀರಲ್ಲಿ ಯಾವುದೇ ಲವಣಾಂಶಗಳು ಇರಲ್ಲ, ಆದರೆ ನಿಂಬೆ ರಸದಲ್ಲಿ ಆಮ್ಲ ಇರೋದ್ರಿಂದ, ಸಿಟ್ರಿಕ್ ಆಮ್ಲ ಇರೋದ್ರಿಂದ ಅದು ಸಹ ವಿದ್ಯುತ್ ವಾಹಕ ಆಗುತ್ತೆ. ಡಿ ಆಪ್ಷನ್ ನಲ್ಲಿಯ ನೀರು ಮತ್ತು ವಿನೆಗರ್. ನಲ್ಲಿಯ ನೀರು ಅಂದರೆ ಅಲ್ಲಿ ಲವಣಾಂಶ ಇರೋದ್ರಿಂದ ಸುಲಭವಾಗಿ ಕರೆಂಟ್ ಪಾಸ್ ಆಗುತ್ತೆ ಅಂತೇಳಿ. ವಿನೆಗರ್ ಒಂದು ದುರ್ಬಲ ಸಿಟ್ರಿಕ್ ಆಮ್ಲ, ವಿನೆಗರಲ್ಲೂ ಸಹ ಆಮ್ಲದ ಅಂಶ ಇರೋದ್ರಿಂದ ಅಲ್ಲೂ ಸಹ ಕರೆಂಟ್ ಪಾಸ್ ಆಗುತ್ತೆ ಅಂತೇಳಿ. ಇನ್ನು ಆಪ್ಷನ್ ಸಿ ಇದೆ ಅಸವಿತ ನೀರು ಮತ್ತು ಸಕ್ಕರೆ ಅಂತೇಳಿ. ಅಸವಿತ ನೀರಲ್ಲೂ ಸಹ ಯಾವುದೇ ಲವಣಾಂಶಗಳಿರಲ್ಲ, ಸಕ್ಕರೆಯಲ್ಲಿ ಅದು ಒಂದು ಸಾವಯವ ಸಂಯುಕ್ತ ಆಗಿರೋದ್ರಿಂದ ಅಲ್ಲೂ ಸಹ ಅಯಾನ್ಗಳು ಉಂಟಾಗಲ್ಲ. ಹೀಗಾಗಿ ಅಸವಿತ ನೀರು ಮತ್ತು ಸಕ್ಕರೆ ಇರುವಂತಹ ಆ ದ್ರಾವಣದಲ್ಲಿ ಬಲ್ಬ್ ಅಂದರೆ ಆರ್ ದ್ರಾವಣದಲ್ಲಿ ಏನಿದೆಯಪ್ಪ ಅಂದರೆ ಅಸವಿತ ನೀರು ಮತ್ತು ಸಕ್ಕರೆ ಇದೆ ಅಂತೇಳಿ. ಹೀಗಾಗಿ ಯಾವುದೇ ನೀರು ವಿದ್ಯುತ್ ಪ್ರವಾಹ ಉಂಟಾಗಬೇಕು ಅಂತಂದರೆ
ಅಂದರೆ ಉತ್ತಮ ವಾಕ್ ಆಗಬೇಕು ಅಂದರೆ ಅದರಲ್ಲಿ ಲವಣಾಂಶಗಳು ಇರಬೇಕಾಗುತ್ತೆ. ಲವಣಾಂಶ ಇದ್ದರೆ ಮಾತ್ರ ಅದು ಒಂದು ಉತ್ತಮ ವಾಕ್ ಆಗುತ್ತೆ. ಹೀಗಾಗಿ ನೀರಲ್ಲಿ ಯಾವ ವಸ್ತುವನ್ನು ಸೇರಿಸ್ತೀವೋ ಆ ವಸ್ತುವಿನಲ್ಲಿ ಲವಣಾಂಶಗಳು ಇದ್ದರೆ ಮಾತ್ರ ವಿದ್ಯುತ್ ಸಂಚಾರ ಆಗುತ್ತೆ. ಹೀಗಾಗಿ ಈ 4 ದ್ರಾವಣಗಳಲ್ಲಿ ನಲ್ಲಿಯ ನೀರು ಮತ್ತು ಉಪ್ಪು, ಅಸವಿತ ನೀರು ಮತ್ತು ನಿಂಬೆ ರಸ, ನಲ್ಲಿಯ ನೀರು ಮತ್ತು ವಿನೆಗರ್ ಈ ಮೂರಲ್ಲೂ ಸಹ ಲವಣಾಂಶಗಳಿದ್ದಾವೆ. ಆದರೆ ಅಸವಿತ ನೀರು ಮತ್ತು ಸಕ್ಕರೆ ಅಂದರೆ ಸಿ ದ್ರಾವಣದಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯುತ್ ಪ್ರವಾಹ ಉಂಟಾಗಲ್ಲ. ಹೀಗಾಗಿ ಆ ದ್ರಾವಣ ಯಾವುದಪ್ಪ ಅಂದರೆ ಸಿ, ಅಸವಿತ ನೀರು ಮತ್ತು ಸಕ್ಕರೆ ಅಂತೇಳಿ. ಇನ್ನು ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಯವರೆಗಿನ ಬದಲಾವಣೆಗಳನ್ನು ಹೀಗೆನ್ನುವರು ಅಂತೇಳಿ. ನಾಟುವಿಕೆ, ದ್ವಿವಿದಳನ, ಮಗ್ಗುವಿಕೆ, ರೂಪ ಪರಿವರ್ತನೆ. ಇದನ್ನು ನೀವು ಪ್ರಾಣಿಗಳೇ ಸಂತಾನೋತ್ಪತ್ತಿ ಪಾಠದಲ್ಲಿ ಓದಿರ. ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಯವರೆಗಿನ ಒಟ್ಟಾರೆಯ ಬದಲಾವಣೆಗಳಿಗೆ ನಾವು ರೂಪ ಪರಿವರ್ತನೆ ಅಂತ ಕರಿತೀವಿ. ಈ ರೂಪ ಪರಿವರ್ತನೆ ಸರಿಯಾದಂಥ ಉತ್ತರ. ನಾಟುವಿಕೆ ಅಂತಂದರೆ ಅದನ್ನು ನಾವು ಭತ್ತ ಬೆಳಿಬೇಕಾದ್ರೆ ನೋಡಿದ್ದೀವಿ. ದ್ವಿವಿದಳ ಅಂದರೆ ದೇಹ 2 ತುಂಡಾಗೋದು. ಮಗ್ಗುವಿಕೆ ಅಂದರೆ ದೇಹದ ಹೊರಗಿಂದ ಒಂದು ಮೊಳಕೆ ಹೊಡೆಯುತ್ತೆ, ಆ ಮೊಳಕೆ ದೊಡ್ಡದಾಗಿ ಬೆಳೆಯುತ್ತೆ. ಹೀಗಾಗಿ ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಯವರೆಗಿನ ಒಟ್ಟಾರೆ ಬದಲಾವಣೆಗಳಿಗೆ ನಾವು ರೂಪ ಪರಿವರ್ತನೆ ಎಂದು ಕರಿತೀವಿ. ಡಿ ಆಪ್ಷನ್ ಸರಿಯಂತ ಉತ್ತರ. ಇನ್ನು 11ನೇ ಪ್ರಶ್ನೆ ಇದೆ. ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳು. ಅಳಿವಿನಂಚಿನ ಪ್ರಭೇದಗಳು, ಸ್ಥಳೀಯ ಪ್ರಭೇದಗಳು, ರಕ್ಷಿತ ಪ್ರಭೇದಗಳು, ಬುಡಕಟ್ಟು ಪ್ರಭೇದಗಳು ಅಂತೇಳಿ 4 ಆಪ್ಷನ್ನ ಕೊಟ್ಟಿದ್ದಾರೆ. ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವಂಥ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ನಾವು ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ. ಇವು ನೈಸರ್ಗಿಕವಾಗಿ ಬೇರೆ ಎಲ್ಲೂ ಸಹ ಕಂಡುಬರಲ್ಲ. ಅಂದರೆ ಒಂದು ನಿರ್ದಿಷ್ಟ ವಿಧದ ಪ್ರಾಣಿ ಅಥವಾ ಸಸ್ಯ ಅದು ಒಂದೇ ವಲಯಕ್ಕೆ ಅಥವಾ ಒಂದೇ ರಾಜ್ಯಕ್ಕೆ ಅಥವಾ ಒಂದೇ ದೇಶಕ್ಕೆ ಸೀಮಿತ ಆಗಿರ್ಬೋದು ಅಂತೇಳಿ. ಉದಾಹರಣೆಗೆ ಕಾಡು ಮಾವು ಅಂತೇಳಿ. ಅಳಿವಿನಂಚಿನ ಪ್ರಭೇದಗಳು ಅಂದರೆ ಈಗಾಗಲೇ ಅವುಗಳ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಅಂತೇಳಿ ಅವನ್ನು ನಾವು ಅಳಿವಿನಂಚಿನ ಪ್ರಭೇದಗಳು ಅಂತ ಕರಿತೀವಿ. ರಕ್ಷಿತ ಪ್ರಭೇದಗಳನ್ನು ಈಗಾಗಲೇ ಯಾವ ಅಳಿವಿನಂಚಿಗೆ ಹೋಗಿದಾವೋ ಅವುಗಳನ್ನ ನಾವು ಸಂರಕ್ಷಣೆ ಮಾಡ್ತೀವಿ, ಅವುಗಳಿಗೆ ನಾವು ರಕ್ಷಿತ ಪ್ರಭೇದಗಳು ಅಂತ ಕರಿತೀವಿ. ಬುಡಕಟ್ಟು ಪ್ರಭೇದಗಳು ಅಂದರೆ ಬುಡಕಟ್ಟು ಪ್ರದೇಶದಲ್ಲಿ ಬೆಳೆಯುವಂತಹ ಪ್ರಭೇದಗಳು ಅಂತೇಳಿ. ಹೀಗಾಗಿ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಏನಿದೆ, ನಿರ್ದಿಷ್ಟ ಪ್ರದೇಶ ಮಾತ್ರ ಕಂಡುಬರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ನಾವು ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ. ಬಿ ಆಪ್ಷನ್ ಸ್ಥಳೀಯ ಪ್ರಭೇದಗಳು ಸರಿಯಂತಹ ಉತ್ತರ. 12ನೇ ಪ್ರಶ್ನೆ ಇದೆ. ರೈತರಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯನ್ನು ಉತ್ತೇಜಿಸಬೇಕು, ಏಕೆಂದರೆ ರೈತರಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯನ್ನು ಉತ್ತೇಜಿಸಬೇಕು, ಏಕೆಂದರೆ ಇದರಿಂದ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಕಡಿಮೆಯಾಗುತ್ತವೆ, ಹೆಚ್ಚು ಆಕ್ಸಿಜನ್ ಮಣ್ಣಿನೊಳಗೆ ಹೋಗುವುದಿಲ್ಲ, ಸಮೃದ್ಧವಾದ ಸಸ್ಯ ಪೋಷಕಗಳು ಮಣ್ಣಿಗೆ ಸಿಗುವುದಿಲ್ಲ, ನೀರನ್ನು ಹಿಡಿದಿಡುವಂಥ ಮಣ್ಣಿನ ಸಾಮರ್ಥ್ಯ ಹೆಚ್ಚುತ್ತೆ ಅಂತೇಳಿ. ಸಾವಯವ ಗೊಬ್ಬರಗಳಲ್ಲಿ ಪೋಷಕಾಂಶಗಳ ಪ್ರಮಾಣ ಹೆಚ್ಚಾಗಿರುತ್ತೆ. ಈ ಸಾವಯವ ಗೊಬ್ಬರಗಳನ್ನ ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ಭೂಮಿ ಇನ್ನೂ ಫಲವತ್ತಾಗುತ್ತೆ. ಭೂಮಿಯ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮಗಳು ಉಂಟಾಗಲ್ಲ, ಅಂದರೆ ಯಾವುದೇ ರೀತಿಯ ಪರಿಸರ ಮಾಲಿನ್ಯ ಉಂಟಾಗಲ್ಲ. ನಾವು ರಾಸಾಯನಿಕ ಗೊಬ್ಬರವನ್ನು ಬಳಸಿದಾಗ ಏನಾಗುತ್ತೆ, ಸೂಕ್ಷ್ಮ ಜೀವಿಗಳ ಪ್ರಮಾಣ ಕಡಿಮೆ ಆಗುತ್ತೆ, ಆಕ್ಸಿಜನ್ ಮಣ್ಣೊಳಗೆ ಹೋಗಲ್ಲ, ಜೊತೆಗೆ ಸಸ್ಯಕ್ಕೆ ಬೇಕಾದಂತಹ ಅಗತ್ಯ ಪೋಷಕಾಂಶಗಳು ಎಲ್ಲವೂ ಸಹ ಸಿಗಲ್ಲ. ಹೀಗಾಗಿ ನಾವು ಸಾವಯವ ಗೊಬ್ಬರವನ್ನು ನಾವು ಬಳಕೆ ಮಾಡೋದ್ರಿಂದ ಆ ಮಣ್ಣಿಗೆ ನೀರನ್ನು ಹಿಡಿದಿಡುವಂತಹ ಮಣ್ಣಿನ ಸಾಮರ್ಥ್ಯ ಹೆಚ್ಚಾಗುತ್ತೆ. ಹೀಗಾಗಿ ಡಿ ಆಪ್ಷನ್ ಸರಿಯಾದಂತಹ ಉತ್ತರ. ಅಂದರೆ ನೀರನ್ನು ಹಿಡಿದಿಡುವಂಥ ಮಣ್ಣಿನ ಸಾಮರ್ಥ್ಯ ಹೆಚ್ಚುತ್ತೆ ಅಂತೇಳಿ. ಹೀಗಾಗಿ ನಾವು ಸಾವಯವ ಗೊಬ್ಬರಗಳನ್ನ ಬಳಸೋಕ್ಕೆ ರೈತರನ್ನು ಉತ್ತೇಜನ ಮಾಡಬೇಕು. ಏಕೆಂದರೆ ಸಾವಯವ ಗೊಬ್ಬರಗಳನ್ನ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗೋದ್ರ ಜೊತೆಗೆ ನೀರನ್ನು ಹಿಡಿದಿಡುವಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ ಅಂತೇಳಿ. 13ನೇ ಪ್ರಶ್ನೆ ಇದೆ. ಮೀಸಲು ಜೀವಗೋಳದ ವೈಶಿಷ್ಟ್ಯವೆಂದರೆ ಏಕಪ್ರಭೇದದ ನೆಡುತೋಪುಗಳಿರ್ತವೆ, ಸ್ಥಳೀಯ ಜನರು ಜಾನುವಾರುಗಳನ್ನು ಮಾತ್ರ ಮೇಯಿಸುತ್ತಾರೆ,
ಅಲ್ಲಿನ ಪ್ರದೇಶದ ಜೀವ ವೈವಿಧ್ಯತೆ ಮತ್ತು ಸಂಸ್ಕೃತಿಯನ್ನು ನಿರ್ವಹಿಸುತ್ತದೆ. ಪೀಠೋಪಕರಣ ಮರಗಳನ್ನು ಕತ್ತರಿಸಬಹುದು. ನಮಗೆಲ್ಲ ಗೊತ್ತಿದೆ, ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ವೈವಿಧ್ಯಮಯ ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮ ಜೀವಿಗಳನ್ನು ನಾವು ಜೀವ ವೈವಿಧ್ಯ ಅಂತ ಕರಿತೀವಿ. ಈ ಜೀವ ವೈವಿಧ್ಯ ಕಾಪಾಡೋದು ಯಾವುದಪ್ಪ ಅಂದ್ರೆ ಒಂದು ಮೀಸಲು ಜೀವಿಗೋಳ ಅಂತೇಳಿ. ಮೀಸಲು ಜೀವಿಗೋಳ. ಅದಾಗೆ ಹೀಗಾಗಿ ಮೀಸಲು ಜೀವಿಗಳ ವೈಶಿಷ್ಟ್ಯ ನಾನು ಈಗಾಗಲೇ ಹೇಳಿದೆ, ಅದು ಜೀವ ವೈವಿಧ್ಯತೆಯನ್ನು ಕಾಪಾಡುತ್ತೆ ಅಂತ. ಹೀಗಾಗಿ ಸಿ ಆಪ್ಷನ್, ಅಲ್ಲಿನ ಪ್ರದೇಶದ ಜೀವ ವೈವಿಧ್ಯತೆ ಮತ್ತು ಸಂಸ್ಕೃತಿಯನ್ನು ನಿರ್ವಹಿಸುವಂಥ ಕೆಲಸವನ್ನು ಮೀಸಲು ಜೀವಿಗೋಳ ಮಾಡುತ್ತೆ ಅಂತೇಳಿ. ಹೀಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. 14ನೇ ಪ್ರಶ್ನೆ ಇದೆ, ಈಗ ರೆಫ್ರಿಜರೇಟ್ಗಳಲ್ಲಿ CFCಗಳ ಬಳಕೆಯನ್ನು ನಿಷೇಧಿಸಲಾಗಿದೆ, ಏಕೆಂದರೆ ಅದು ವಾತಾವರಣದ ಓಝೋನ್ ಪದರಕ್ಕೆ ಹಾನಿ ಉಂಟು ಮಾಡುತ್ತದೆ, ಮಕ್ಕಳಲ್ಲಿ ಅಸ್ತಮಾ, ಕೆಮ್ಮು ಮತ್ತು ಉಬ್ಬಸಗಳನ್ನು ಉಂಟು ಮಾಡುತ್ತದೆ, ಹಳೆಯ ಸ್ಮಾರಕಗಳ ಅಮೃತಶಿಲೆಯನ್ನು ಸಂಕ್ಷಾರಣಗೊಳಿಸುತ್ತದೆ, ಭೂಮಿಯ ವಾತಾವರಣದ ಸರಾಸರಿ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಅಂತೇಳಿ. ಮಕ್ಕಳ ಮೊದಲು CFC ಅಂದರೆ ಏನು ನೋಡೋಣ. CFCನೇ ಕ್ಲೋರೋಫ್ಲೋರೋಕಾರ್ಬನ್ ಅಂತೇಳಿ. ಈ ಕ್ಲೋರೋಫ್ಲೋರೋಕಾರ್ಬನ್ ಈ ಒಂದು ಅಣು 1,00,000 ಓಝೋನ್ ಅಣುಗಳನ್ನ ನಾಶ ಮಾಡುತ್ತೆ. ಹೀಗಾಗಿ ಮೊದಲ ಆಪ್ಷನ್ ವಾತಾವರಣದ ಓಝೋನ್ ಪದರಕ್ಕೆ ಹಾನಿ ಉಂಟು ಮಾಡುತ್ತದೆ, ಇದು ಸರಿಯಂತಹ ಉತ್ತರ. ಅಸ್ತಮಾ, ಕೆಮ್ಮು, ಉಬ್ಬಸ ಇರ್ಬೋದು, ಇದಕ್ಕೆ ಕಾರಣ ವಾಯು ಮಾಲಿನ್ಯ. ಹಳೆಯ ಸ್ಮಾರಕ ಅಮೃತಶಿಲೆಯನ್ನು ಸಂಕ್ಷಾರಣಗೊಳಿಸೋದು, ಇದು ಆಮ್ಲಮಳೆ. ಭೂಮಿಯ ವಾತಾವರಣ ಸರಾಸರಿ ಉಷ್ಣತೆಯನ್ನು ಕಡಿಮೆ ಮಾಡೋದು, ಒಟ್ಟಾರೆಯಾಗಿ ಪರಿಸರ ಮಾಲಿನ್ಯ. ಹೀಗಾಗಿ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗೆ ಸರಿಯಂಥ ಉತ್ತರ ಯಾವುದಪ್ಪ ಅಂದರೆ CFC ಅಣುಗಳ ಬಳಕೆಯನ್ನು ಯಾಕೆ ನಾವು ನಿಷೇಧ ಮಾಡಬೇಕು ಅಂದರೆ CFC ಅಣುಗಳು ಏನು ಮಾಡ್ತಾವಪ್ಪ ಅಂದರೆ ಓಝೋನ್ ಪದರವನ್ನು ನಾಶ ಮಾಡ್ತವೆ. ಹೀಗಾಗಿ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ವಾತಾವರಣದ ಓಝೋನ್ ಪದರಕ್ಕೆ ಹಾನಿ ಉಂಟು ಮಾಡುತ್ತವೆ. ಇನ್ನು 15ನೇ ಪ್ರಶ್ನೆ ಇದೆ, ಗುಡ್ಡಗಾಡು ಪ್ರದೇಶದಲ್ಲಿನ ರೈತನೊಬ್ಬನ ಕಾಫಿ ತೋಟವನ್ನು ವೀಕ್ಷಿಸಿದ ಕೃಷಿ ವಿಜ್ಞಾನಿಯೊಬ್ಬರು ತುಂತುರು ನೀರಾವರಿ ವಿಧಾನವನ್ನು ಅಳವಡಿಸಿಕೊಳ್ಳಲು ಸೂಚಿಸುತ್ತಾರೆ, ಏಕೆಂದರೆ ಆಪ್ಷನ್ ಎ, ನೀರಿನ ಲಭ್ಯತೆ ಕನಿಷ್ಠವಾಗಿದೆ ಮತ್ತು ನೀರಿನ ಹನಿ ಬೇರುಗಳ ಬಳಿ ಬೀಳುತ್ತದೆ. ಆಪ್ಷನ್ ಬಿ, ಭೂಮಿ ಸಮತಟ್ಟಾಗಿದೆ ಮತ್ತು ನೀರು ವೇಗವಾಗಿ ಆವಿಯಾಗುತ್ತದೆ. ಆಪ್ಷನ್ ಡಿ, ನೀರಿನ ಲಭ್ಯತೆ ಸಾಕಷ್ಟಿದೆ ಮತ್ತು ಬೇರುಗಳು ಬಲಿಷ್ಠವಾಗಿಲ್ಲ. ನೀರಿನ ಲಭ್ಯತೆ ಕನಿಷ್ಠವಾಗಿ ಮತ್ತು ನೀರಿನ ಹನಿ ಬೇರುಗಳ ಬಳಿ ಬೀಳ. ತುಂತುರು ನೀರಾವರಿಯನ್ನು ಬಳಸಿದರೆ ನೀರಿನ ಹನಿ ಬೇರೆ ಹತ್ರ ಬರಲ್ಲ, ಹಾಗಾಗಿ ಆಪ್ಷನ್ ಎ ತಪ್ಪು. ಸಿ, ಭೂಮಿ ಸಮತಟ್ಟಾಗಿದೆ, ನೀರು ವೇಗವಾಗಿ ಆವಿಯಾಗುತ್ತದೆ, ಏಕೆಂದರೆ ಗುಡ್ಡಗಾಡು ಪ್ರದೇಶದಲ್ಲಿ ಭೂಮಿ ಸಮತಟ್ಟಾಗಿರಲ್ಲ. ಆಪ್ಷನ್ ಡಿ, ನೀರಿನ ಲಭ್ಯತೆ ಸಾಕಷ್ಟಿದೆ ಮತ್ತು ಬೇರುಗಳು ಬಲಿಷ್ಠವಾಗಿಲ್ಲ. ಅಲ್ಲೂ ಸಹ ನೀರಿನ ಲಭ್ಯತೆ ಜಾಸ್ತಿ ಇರಲ್ಲ ಮತ್ತು ಬೇರುಗಳು ಬಲಿಷ್ಠವಾಗಿಲ್ಲ, ಇದು ತಪ್ಪಾದಂತಹ ಆಪ್ಷನ್. ಹೀಗಾಗಿ ಆಪ್ಷನ್ ಬಿ, ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದಂತಹ ಮತ್ತು ಅಸಮವಾದಂತಹ ಭೂಮಿಗೆ ಅತ್ಯಂತ ಹೆಚ್ಚು ಸೂಕ್ತವಾದಂಥ ವಿಧಾನ ಯಾವುದಪ್ಪ ಅಂದರೆ ತುಂತುರು ವಿಧಾನ. ಹೀಗಾಗಿ ತುಂತುರು ನೀರಾವರಿ ವಿಧಾನ ಇದು ಸರಿಯಾದ ಉತ್ತರ. ಅಂದರೆ ಆಪ್ಷನ್ ಬಿ, ಭೂಮಿ ಅಸಮವಾಗಿದೆ ಮತ್ತು ನೀರಿನ ಲಭ್ಯತೆ ಕಡಿಮೆ ಇದೆ, ಇದು ಸರಿಯಾದಂತಹ ಉತ್ತರ. ಇನ್ನು ಕೊನೆಯ ಪ್ರಶ್ನೆ ನೋಡೋಣ. ಮಾನವನ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವಂತಹ ಅರಿವು ನಕ್ಷೆಯನ್ನು ಗಮನಿಸಿ. ತಂದೆ ಮತ್ತು ತಾಯಿ, ತಂದೆಯಿಂದ 22 + XY ವರ್ಣತಂತುಗಳು ಇದ್ದಾವೆ. ಈಗ ತಂದೆ ಮತ್ತು ತಾಯಿನ ಬಂದ ವರ್ಣತಂತುಗಳು ಮತ್ತು ಮಗುವಿನ ಲಿಂಗ ಕ್ರಮವಾಗಿ ನಮಗೆಲ್ಲ ಗೊತ್ತಿದೆ. ತಂದೆಯಲ್ಲಿ XY ಎನ್ನುವಂಥ ವರ್ಣತಂತುಗಳಿರ್ತವೆ, ತಾಯಿಯಲ್ಲಿ XX ಎನ್ನುವಂಥ ವರ್ಣತಂತುಗಳಿರ್ತವೆ. ಮಗುವಿನ ಲಿಂಗವನ್ನು ನಿರ್ಧಾರ ಮಾಡೋದು ಯಾರಪ್ಪ ಅಂದರೆ ತಂದೆಯಲ್ಲಿರುವಂತಹ ವರ್ಣತಂತುಗಳು. ಹೀಗಾಗಿ ಒಬ್ಬ ಮಗುವಿನ ಲಿಂಗವನ್ನು ನಿರ್ಧಾರ ಮಾಡೋದು ತಂದೆಯಲ್ಲಿರುವಂತಹ ವರ್ಣತಂತುಗಳು ಅಂತೇಳಿ. ಹೀಗಾಗಿ ನಾವು ಅರಿವಿನ ನಕ್ಷೆಯನ್ನು ನೋಡಿದಾಗ ಆಪ್ಷನ್ ಎ ಇದೆ, Y, X ಮತ್ತು ಗಂಡು ಅಂತೇಳಿ.
ಆಪ್ಷನ್ ಬಿ ಎಕ್ಸ್ ವೈ ಮತ್ತು ಹೆಣ್ಣು, ಆಪ್ಷನ್ ಸಿ ವೈ ಎಕ್ಸ್ ಮತ್ತು ಹೆಣ್ಣು, ಎಕ್ಸ್ ವೈ ಮತ್ತು ಗಂಡು ಅಂತೇಳಿ. ಹೀಗಾಗಿ ತಂದೆಯಲ್ಲಿರುವಂತಹ ವೈ ವರ್ಣತಂತು ತಾಯಿಲಿರುವಂತಹ ಎಕ್ಸ್ ವರ್ಣತಂತುವಿನೊಡನೆ ಸೇರಿದಾಗ ಅದು ಗಂಡು ಮಗುವಾಗುತ್ತೆ. ಹೀಗಾಗಿ ಇಲ್ಲಿರುವಂಥ ಗಂಡು ಆಪ್ಷನ್ ಎರಡಿದ್ದಾವೆ, ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಹೆಣ್ಣು ಅನ್ನೋ ಎರಡು ತಪ್ಪಿದ್ದಾವೆ. ಹೀಗಾಗಿ ಮೊದಲು ತಂದೆಯಿಂದ ವೈ ವರ್ಣತಂತು ಬರುತ್ತೆ, ತಾಯಿನ ಎಕ್ಸ್ ವರ್ಣತಂತು ಬರುತ್ತೆ. ಹೀಗಾಗಿ ವೈ ಎಕ್ಸ್ ಮತ್ತು ಗಂಡು, ಇದು ಅಂದರೆ ಆಪ್ಷನ್ ಎ ಸರಿಯಾದಂತಹ ಉತ್ತರ. ಮತ್ತು ಹೀಗೆ ವಿಜ್ಞಾನದಲ್ಲಿ ಅತಿ ಹೆಚ್ಚು ಗೊಂದಲಕ್ಕೀಡುವಂಥ ಪ್ರಶ್ನೆಗಳಿರ್ತವೆ. ಆದರೆ ನಾವು ಕಾನ್ಸೆಪ್ಟನ್ನ ಅಂದರೆ ವಿಷಯದ ಪರಿಕಲ್ಪನೆ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಉತ್ತರವನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಓದಿ, ಯಾವುದೇ ಕಾರಣಕ್ಕೂ ಸ್ವಲ್ಪ ಯೋಚನೆ ಮಾಡಿ ಉತ್ತರವನ್ನು ಕೊಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಈಡಾಗಬೇಡಿ ಅಂತ ಹೇಳ್ತಾ, ಮುಂದಿನ ಭಾಗದಲ್ಲಿ ನಾವು 1 ಅಂಕದ ಪ್ರಶ್ನೆಗಳನ್ನ, 2 ಅಂಕದ ಪ್ರಶ್ನೆಗಳನ್ನ ಮತ್ತು 3 ಅಂಕದ ಪ್ರಶ್ನೆಗಳನ್ನ, ಅಂದರೆ ಮುಂದಿನ ಪ್ರಶ್ನೆ 4 ಅಂಕದ ಪ್ರಶ್ನೆಗಳನ್ನ ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಸದ್ಯಕ್ಕೆ 16 ಬಹು ಆಯ್ಕೆ ಪ್ರಶ್ನೆಗಳು ವಿಶ್ಲೇಷಣೆ ಮಾಡಿದ್ವಿ. ಇದುವರೆಗೂ ಕೇಳಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಆಲ್ ದಿ ಬೆಸ್ಟ್.